ಕ್ಯಾನ್ಸರ್ ಅಂದರೆ ಅಬ್ನಾರ್ಮಲ್ ಸೆಲ್ ಗ್ರೋತ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಲೇಡೀಸ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ವೈಟ್ ಪ್ಯಾಚಸ್ ಬರುತ್ತೆ, ಕುತ್ತಿಗೆ ಭಾಗದಲ್ಲಿ ಏನೋ ಸಣ್ಣ ಸಣ್ಣ ಗಡ್ಡೆಗಳಿದ್ರೆ, ಆಮೇಲೆ ಹೊಟ್ಟೆ ನೋವು ಬರೋದು, ಅವ್ರಿಗೆ ಸಣ್ಣ ಗಡ್ಡೆ ಬರುತ್ತೆ, ಜಾಸ್ತಿ ಎಕ್ಸೆಸ್ ಬ್ಲೀಡಿಂಗ್ ಆದರೆ. ಕ್ಯಾನ್ಸರು ಮಾರಕ ಅನ್ನೋದು ಗೊತ್ತು, ಬಟ್ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಇರುತ್ತೆ, ಬಟ್ ಕ್ಯಾನ್ಸರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಕ್ಯಾನ್ಸರ್ ಅಂದ್ರೆ ಏನು ಸರ್? ಎಲ್ರಿಗೂ ನಮಸ್ಕಾರ. ಕ್ಯಾನ್ಸರ್ ಅಂದರೆ ಅಬ್ನಾರ್ಮಲ್ ಸೆಲ್ ಗ್ರೋತ್ ಅಂತ ಹೇಳ್ತೀವಿ. ಅದು ಎಲ್ಲ ಭಾಗದಲ್ಲೂ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೌತಲ್ಲಿ ಬರುತ್ತೆ, ಓರಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು. ಆಮೇಲೆ ಅಲ್ಲಿಂದ ಬಂದು ನಮಗೆ ಇದು ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ ನಾವು. ಅದು ವಾಯ್ಸ್ ಬಾಕ್ಸಲ್ಲಿ ಬರುತ್ತೆ. ಅಲ್ಲಿಂದ ಬಂದರೆ ನಿಮಗೆ ಅನ್ನನಾಳದಲ್ಲಿ ಬರ್ಬೋದು, ಅದು ಈಸೋಫೆಗಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದರಿಂದ ಜಠರಕ್ಕೆ ಬರುತ್ತೆ, ಕರಳು ಆಗ್ಬೋದು, ಸ್ಟಮಕ್ ಕ್ಯಾನ್ಸರ್ ಆಗ್ಬೋದು, ಮತ್ತು ಯೂರಿನರಿ ಬ್ಲಾಡರ್ ಎಲ್ಲ ಬರುತ್ತೆ. ಲೇಡೀಸಲ್ಲಿ ಎಸ್ಪೆಷಲಿ ಲೇಡೀಸ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಮತ್ತು ಯುಟ್ರೈನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದೆಲ್ಲ ಬರುತ್ತೆ. ಓಕೆ, ಅಂದರೆ ಈಗ ಕ್ಯಾನ್ಸರ್ ಅಂದರೆ ಡೆಫಿನೇಷನ್ ಆಗಿ ಹೇಳೋದಾದರೆ ಅಬ್ನಾರ್ಮಲ್ ಸೆಲ್ಸ್ ಗ್ರೋತ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅದು ಒಂದು ಸೆಲ್ಸ್ ಕ್ಯಾನ್ಸರ್ ಸೆಲ್ಸ್ ಇದ್ದರೆ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇಟ್ಸ್ ಅಬ್ನಾರ್ಮಲ್ ಕ್ಯಾನ್ಸರ್ ಸೆಲ್ಸ್. ಕ್ಯಾನ್ಸರ್ನ ಲಕ್ಷಣಗಳೇನು ಸರ್? ಈಗ ಯಾರಿಗಾದ್ರೂ ಟೆಸ್ಟ್ ಮಾಡಿದಾಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗುತ್ತಾ, ಅಥವಾ ಏನಾದರೂ ಒಂದಷ್ಟು ಈಗ ಯಾವುದೋ ಒಂದು ಕಾಯಿಲೆಗೆ ಒಂದಷ್ಟು ಫೀಚರ್ಸ್ ಇರುತ್ತಲ್ಲ, ಕ್ಯಾನ್ಸರ್ಗೂ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಫೀಚರ್ಸ್? ಕ್ಯಾನ್ಸರ್ ಲಕ್ಷಣಗಳಂದರೆ ಈಗ ನಾವು ಸಿಗ್ನಲ್ಸ್ ಅಂತ ಹೇಳ್ತೀವಲ್ವಾ. ಈಗ ಓರಲ್ ಕ್ಯಾನ್ಸರಲ್ಲಿ ಸಪೋಸ್ ಈಗ ನಾವು ಈಗ ಓರಲ್ ಕ್ಯಾನ್ಸರಲ್ಲಿ ವೈಟ್ ಪ್ಯಾಚಸ್ ಬರುತ್ತೆ, ಓರಲ್ ಬಕಲ್ ಮ್ಯೂಕಸಲ್ಲ, ಅದಿದ್ದರೆ, ಅಥವಾ ಕುತ್ತಿಗೆ ಭಾಗದಲ್ಲಿ ಏನೋ ಸಣ್ಣ ಸಣ್ಣ ಗಡ್ಡೆಗಳಿದ್ದರೆ ಅದನ್ನು, ಮತ್ತು ನಿಮಗೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಅನ್ನನಾಳಗಳು ಇದಾಗುತ್ತಲ್ವ, ಅದರಲ್ಲಿ ನುಂಗಬೇಕಾದ್ರೆ ನಿಮಗೆ ತೊಂದರೆ ಆಗುತ್ತೆ. ಆಮೇಲೆ ಹೊಟ್ಟೆ ನೋವು ಬರೋದು, ಆಮೇಲೆ ಮೋಷನ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಮತ್ತು ಕೆಲವು ಲೂಸ್ ಮೋಷನ್ ಆಗೋದು, ಇವೆಲ್ಲ ಇದ್ದರೆ ಅದು ಕ್ಯಾನ್ಸರ್ಗಳು. ಸಪೋಸ್ ಈಗ ಓರಲ್ಗೆ ವೈಟ್ ಪ್ಯಾಚಸ್ ಬರುತ್ತೆ, ಅದು ಓರಲ್ ಕ್ಯಾನ್ಸರು. ನಾವು ಇಮಿಡಿಯೇಟಾಗಿ ತೋರಿಸ್ಕೊಂಡ್ರೆ ಅದು ಗುಣ ಆಗುತ್ತೆ. ಈಗ ಲೇಡೀಸಲ್ಲಿ ಎಸ್ಪೆಷಲಿ ಲೇಡೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಲ್ವ, ಅವ್ರಿಗೆ ಸಣ್ಣ ಗಡ್ಡೆ ಬರುತ್ತೆ. ಅದನ್ನು ನಾವು ಇಮ್ಮಿಡಿಯೇಟಾಗಿ ತೋರಿಸ್ಕೊಂಡ್ರೆ ಖಂಡಿತ ಅದು 100% ಕ್ಯೂರಬಲ್. ಹಾಗೆ ಲೇಡೀಸಲ್ಲಿ ರಕ್ತಸ್ರಾವ ಅಂತ ಹೇಳ್ತೀವಲ್ವ, ಈಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಇನ್ ಬಿಟ್ವೀನ್ ಕೆಲವ್ರಿಗಾಗುತ್ತೆ. ಆಗ ಜಾಸ್ತಿ ಎಕ್ಸೆಸ್ ಬ್ಲೀಡಿಂಗ್ ಆದರೆ, ಅಥವಾ 40 ವರ್ಷ ಮುಟ್ಟು ನಿಂತ ನಂತರ ಬ್ಲೀಡಿಂಗ್ ಆಗೋದು, ಅಥವಾ ಮತ್ತು ವೈಟ್ ಪ್ಯಾಚಸ್ ಅಂತ ಹೇಳ್ತೀವಿ ಅಲ್ಲ, ವೈಟ್ ಬ್ಲೀಡಿಂಗ್ ಅಂತ, ಅದು ಆದರೆ ಅದೆಲ್ಲ ಬಿಳಿ ಬಟ್ಟೆ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ಆದರೆ ತಕ್ಷಣ ಅವ್ರನ್ನ ಡಾಕ್ಟ್ರನ್ನ ನೋಡಿಕೊಂಡ್ರೆ ಖಂಡಿತ ಅದನ್ನ ಕ್ಯೂರ್ ಮಾಡ್ಬೋದು.